ಬಿಜಿಎಸ್ ಆಸ್ಪತ್ರೆಯಿಂದ ದರ್ಶನ್ ಡಿಸ್ಚಾರ್ಜ್ ಆಗಿದ್ರು. ಪತ್ನಿ ಮನೆಯಲ್ಲಿ ರೆಸ್ಟ್ ಮಾಡ್ತಾ ಇದ್ದಾರೆ. ಹೊಸಕೆರೆಹಳ್ಳಿ ಅಪಾರ್ಟ್ಮೆಂಟ್ನಲ್ಲಿ ದಾಸ ವಾಸವನ್ನ ಮಾಡ್ತಾ ಇದ್ದಾರೆ. ಪತ್ನಿ ಮನೆಯಲ್ಲೇ ದರ್ಶನ್ಗೆ ಇನ್ ಮುಂದೆ ಫಿಸಿಯೋಥೆರಪಿಯನ್ನ ಮಾಡಲಾಗುತ್ತಂತೆ. ಇಷ್ಟು ದಿನ 48 ದಿನಗಳ ಕಾಲ ಸರ್ಜರಿ ನೆಪದಲ್ಲಿ ಮಧ್ಯಂತರ ಬೇಲ್ ಸಿಕ್ಕಿ ಬರೀ ಫಿಸಿಯೋಥೆರಪಿಯನ್ನ ಮಾತ್ರ ಮಾಡಿಸಿಕೊಳ್ಳಲಾಗ್ತಾ ಇತ್ತು. ಈಗ ರೆಗ್ಯುಲರ್ ಬೇಲ್ ಆದ ಬಳಿಕ ದರ್ಶನ್ ಡಿಸ್ಚಾರ್ಜ್ ಆಗಿದ್ದಾರೆ. ಡಿಸ್ಚಾರ್ಜ್ ಆದ ಬಳಿಕ ವಿಜಯಲಕ್ಷ್ಮಿ ಅವರ ನಿವಾಸದಲ್ಲಿರುವಂಥದ್ದು. ಇನ್ನು ಮುಂದೆ ಅಲ್ಲಿನೇ ಅವರಿಗೆ ಫಿಸಿಯೋಥೆರಪಿಯನ್ನ ಮಾಡಲಾಗುತ್ತಂತೆ. ರಘುವನಹಳ್ಳಿಯ ತಾಯಿ ಮನೆಯಲ್ಲಿ ಪವಿತ್ರ ಮತ್ತು ಒಂದು ಕಡೆ ವಾಸ ಮಾಡ್ತಾ ಇದ್ದಾರೆ. RR ನಗರಕ್ಕೆ ಹೋಗದೆ ತಾಯಿ ಮನೆಯನ್ನ ಸೇರಿರುವಂಥದ್ದು ಪವಿತ್ರ. ಇನ್ನು RR ನಗರದಲ್ಲೇ ನಿವಾಸ ಇರುವಂಥ ದರ್ಶನ್ ಕೂಡ RR ನಗರದ ನಿವಾಸಕ್ಕೆ ಹೋಗದೆ ಪತ್ನಿ ವಿಜಯಲಕ್ಷ್ಮಿ ಅವರ ನಿವಾಸದಲ್ಲಿದ್ದಾರೆ. ಒಂದ್ ಕಡೆ ಮಧ್ಯಂತರ ಬೇಲ್ ಸಿಕ್ಕಿತ್ತು, ಅದಾದ ನಂತರ ರೆಗ್ಯುಲರ್ ಬೇಲು ಕೂಡ ಸಿಕ್ಕಿರುವಂತದ್ದು ದರ್ಶನ್ಗೆ. ಸೊ ಹೀಗಾಗಿ ಈ ಕಾರಣಕ್ಕೋಸ್ಕರ ದರ್ಶನ್ ಬೇಲ್ಗೆ ಕೊಕ್ಕೆ ಹಾಕುವಂತ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗ್ತಾ ಇದ್ದಾರೆ ಪೊಲೀಸರು. ಬೇಲ್ ರದ್ದನ್ನ ಮಾಡಿಸ್ಲಿಕ್ಕೆ ಚುರುಕಾಗಿರುವಂತದ್ದು ಪೊಲೀಸರು. ಪೊಲೀಸ್ ಕಮಿಷನರ್ ಜೊತೆ ACP ಚಂದನ್ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಈ ಒಂದು ಕೇಸ್ನ ಮೆರಿಟ್ಸ್ ಆಧಾರದಲ್ಲಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸಲಿಕ್ಕೆ ಮುಂದಾಗಿದ್ದಾರಂತೆ. ಕಾನೂನು ತಜ್ಞರ ಜೊತೆಯೂ ಕೂಡ ಚಂದನ್ ಸಮಾಲೋಚನೆಯನ್ನ ಮಾಡಿರುವಂಥದ್ದು. ACP ಚಂದನ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆಯ ನೇತೃತ್ವವನ್ನ ವಹಿಸಿದಂಥವರು. ಯಾವ ಅಂಶಗಳ ಮೇಲೆ ಬೇಲ್ ಕ್ಯಾನ್ಸಲ್ ಆಗುತ್ತೆ ಎಂಬುದರ ಬಗ್ಗೆ ಚರ್ಚೆಯನ್ನ ಮಾಡಲಿದ್ದಾರೆ. ಇಂದು ಮತ್ತೊಮ್ಮೆ AG ಶಶಿಕರಣ್ ಶೆಟ್ಟಿ ಅವರ ಜೊತೆ ಸಮಾಲೋಚನೆಯನ್ನ ಮಾಡಲಾಗ್ತಾ ಇದೆ. ಗೃಹ ಇಲಾಖೆಗೆ ಈಗಾಗಲೇ ಪೊಲೀಸರಿಂದ ಮನವಿಯನ್ನ ಕೂಡ ಮಾಡಲಾಗಿದೆ. ಗೃಹ ಇಲಾಖೆ ಒಪ್ಪಿದಾಕ್ಷಣ ದರ್ಶನ್ ವಿರುದ್ಧ ಬೇಲ್ಗೆ ಅರ್ಜಿಯನ್ನ ಸಲ್ಲಿಸಲಾಗುತ್ತೆ. ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಲಿದ್ದಾರೆ ಪೊಲೀಸರು. ದರ್ಶನ್ಗೆ ಬೇಲ್ ಕೊಟ್ಟಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೇಲ್ಮನವಿಯನ್ನ ಸಲ್ಲಿಸಲಿಕ್ಕೆ ಪೊಲೀಸರು ನಿರ್ಧಾರವನ್ನ ಮಾಡಿರುವಂಥದ್ದು. ಇದ್ರ ಬಗ್ಗೆ ಬೆಂಗಳೂರಿನ ಪೊಲೀಸ್ ಕಮಿಷನರ್ ದಯಾನಂದ್ ಅವರೇ ಮಾಹಿತಿಯನ್ನ ಕೊಟ್ಟಿದ್ರು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿರಾಜು, ಇಲ್ಲಿ ಪ್ರಮುಖವಾಗಿ ದರ್ಶನ್ಗೆ ಬೇಲ್ ಆದ ಬಳಿಕ ಅದರ ವಿರುದ್ಧ ಮೇಲ್ಮನವಿಯನ್ನ ಸಲ್ಲಿಸಲಿಕ್ಕೆ ಬೆಂಗಳೂರಿನ ಪೊಲೀಸರು ಮುಂದಾಗಿರುವಂಥದ್ದು. ಸೊ ಯಾವ ರೀತಿಯಾಗಿ ಚರ್ಚೆಯನ್ನ ಮಾಡಲಾಗಿರುವಂಥದ್ದು, ಯಾವಾಗ ಮೇಲ್ಮನವಿಯನ್ನ ಸಲ್ಲಿಸುವಂತ ಸಾಧ್ಯತೆ ಇದೆ? ಇದು ಬರೀ ದರ್ಶನ್ ಬೇಲ್ ಮಾತ್ರ ರದ್ದು ಮಾಡಬೇಕು ಅಂತ ಮೇಲ್ಮನವಿ ಸಲ್ಲಿಸ್ತಾರ, ಅಥವಾ ಯಾರಿಗೆಲ್ಲ ಬೇಲ್ ಆಗಿದೆ ಅವ್ರದ್ದೆಲ್ಲರದ್ದು ಕೂಡ ರದ್ದು ಮಾಡಬೇಕು ಅನ್ನುವಂಥ ಮನವಿನ? ಪೃಥ್ವಿ, ಈಗ ದರ್ಶನ್ ಜಾಮೀನು ರದ್ದು ಕೋರಿ ಈಗ ಮೇಲ್ಮನವಿಯನ್ನು ಹೋಗೋದಕ್ಕೆ ಈಗ ಪೊಲೀಸರು ಒಂದು ಚಿಂತನೆಯನ್ನು ಮಾಡ್ಕೊಂಡಿದ್ದಾರೆ. ಈಗ ಅದಕ್ಕೆ ಬೇಕಾದ ಒಂದು ತಯಾರಿಗಳು ಕೂಡ ಈಗ ನಡೀತಾ ಇರೋದು. ಯಾಕಂದರೆ ಈಗಾಗಲೇ ಅವರು ಜಾಮೀನನ್ನು ಪಡ್ಕೊಂಡಿದ್ದಾರೆ ಮತ್ತು ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೂಡ ಆಯಿತು. ಈಗ ಮತ್ತೆ ಮಧ್ಯಂತರ ಜಾಮೀನನ್ನು ಕೂಡ ಅವರು ಪಡ್ಕೊಂಡು ಒಂದು ಚಿಕಿತ್ಸೆಯನ್ನು ಕೂಡ ಪಡ್ಕೊಳ್ತಾ ಇದ್ರು. ಈ ವೇಳೆ ಏನು ಪೊಲೀಸ್ ಇಲಾಖೆಯಿಂದ ಈ ಒಂದು ಜಾಮೀನನ್ನು ಪ್ರಶ್ನೆ ಮಾಡಿ ಒಂದು ಸುಪ್ರೀಂ ಕೋರ್ಟಲ್ಲಿ ಒಂದು ಮೇಲ್ಮನವಿಯನ್ನು ಸಲ್ಲಿಕೆ ಮಾಡೋದಕ್ಕೂ ಕೂಡ ಒಂದು ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಕಾನೂನು ತಜ್ಞರ ಜೊತೆ ಕೂಡ ಒಂದು ಸಭೆಯನ್ನು ಈಗಾಗಲೇ ಮಾಡಿರೋದು. ಮತ್ತು AG ಶಶಿಕಿರಣ್ ಶೆಟ್ಟಿ ಅವರ ಜೊತೆ ಕೂಡ ಒಂದು ಚರ್ಚೆಯನ್ನು ಮಾಡಿ ಅವರು ಗ್ರೀನ್ ಸಿಗ್ನಲ್ ಕೊಟ್ಟ ಬಳಿಕ ಈ ಬಗ್ಗೆ ಒಂದು ಗೃಹ ಇಲಾಖೆಗೆ ಒಂದು ಕಡತವನ್ನು ರವಾನೆ ಮಾಡ್ತಾರೆ. ಗೃಹ ಇಲಾಖೆಯಿಂದ ಅಪ್ರೂವಲ್ ಸಿಕ್ಕ ಬಳಿಕ ಒಂದು ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಮೇಲ್ಮನವಿಯನ್ನು ಸಲ್ಲಿಕೆ ಮಾಡಿ ಒಂದು ಜಾಮೀನನ್ನು ಪ್ರಶ್ನೆ ಮಾಡೋದಕ್ಕೂ ಕೂಡ ಮುಂದಾಗಿದ್ದಾರೆ. ಬಹುಶಃ ಮುಂದಿನ ವಾರದಲ್ಲಿ ಈ ಒಂದು ಏನು ಮೇಲ್ಮನವಿ ಸಲ್ಲಿಕೆ ಆಗುವಂಥ ಸಾಧ್ಯತೆ ಕೂಡ ಇರೋದದ್ದು. ಈಗ ಅದಕ್ಕೆ ಬೇಕಾದಂಥ ಕೆಲವು ಸಿದ್ಧತೆಗಳು ಕೂಡ ಈಗ ಪೊಲೀಸ್ ಇಲಾಖೆಯಿಂದ ನಡೆದಿದೆ. ಏನು ಈಗಾಗಲೇ ಚಾರ್ಜ್ ಶೀಟ್ನ ಒಂದು ತರ್ಜುಮೆ ಮಾಡುವಂಥ ಕೆಲಸ ಕೂಡ ಈ ಹಿಂದೆ ನಡೆದಿತ್ತು. ಆದರೆ ಈಗ ಹೈಕೋರ್ಟ್ನ ಆದೇಶ ಪ್ರತಿ ಏನಿದೆ ಅದನ್ನು ಪರಿಶೀಲನೆ ಮಾಡಿ ಮತ್ತು ಅದರಲ್ಲಿರುವಂಥ ಅಂಶಗಳೇನಿದೆ ಅವುಗಳನ್ನು ಒಂದು ಸ್ವಲ್ಪ ಕಾನೂನು ತಜ್ಞರ ಜೊತೆ ಒಂದು ಚರ್ಚೆ ಮಾಡ್ತಾರೆ. ಅಲ್ಲಿಂದ ಗ್ರೀನ್ ಸಿಗ್ನಲ್ ಸಿಕ್ಕ ಬಳಿಕ ಮುಂದಿನ ವಾರದಲ್ಲಿ ಒಂದು ಸುಪ್ರೀಂ ಕೋರ್ಟಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡೋದಕ್ಕೆ ಪೊಲೀಸ್ ಅವರು ಮುಂದಾಗ್ತಿದ್ದಾರೆ. ಪೃಥ್ವಿ, ಮುನಿರಾಜು, ಇಲ್ಲಿ ಮೇಲ್ಮನವಿ ಅರ್ಜಿಯನ್ನ ಸಲ್ಲಿಸಿದಂಥ ಸಂದರ್ಭದಲ್ಲಿ ಆ ಟೈಮ್ನಲ್ಲೂ ಕೂಡ SPP ಪ್ರಸನ್ನ ಕುಮಾರ್ ಅವರೇ ವಾದವನ್ನ ಮಂಡಿಸ್ತಾರಾ, ಅಥವಾ ಅಲ್ಲೇನಾದರೂ SPP ಯನ್ನ ಬದಲಾಯಿಸುವಂತ ಸಾಧ್ಯತೆ ಇದೆಯಾ? ಇದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಗ್ತಾ ಇದೆಯಾ? ಪೃಥ್ವಿ, ಏನು ಸುಪ್ರೀಂ ಕೋರ್ಟ್ನಲ್ಲಿ ರಾಜ್ಯದ ಪರವಾಗಿ ಬೇರೆ ಬೇರೆ ವಕೀಲರು ಕೂಡ ಪ್ರತಿನಿಧಿಸ್ತಾರೆ. ಇಂಥ ಸಂದರ್ಭದಲ್ಲಿ ಈಗ ಇತ್ತೀಚೆಗೆ ಏನು ಒಂದು ಮಧ್ಯಂತರ ಜಾಮೀನಿಗೆ ಸಂಬಂಧಪಟ್ಟಂತೆ ರಾಘವನ್ ಎಂಬ ವಕೀಲರಿಗೆ ಈ ಒಂದು ಪ್ರಕರಣದ ಒಂದು ವಾದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ರು. ಅದೇ ರೀತಿಯಾಗಿ ಈಗ ಈ ಒಂದು ಜಾಮೀನು ಅರ್ಜಿಯನ್ನು ಮೇಲ್ಮನವಿ ಸಲ್ಲಿಕೆ ಮಾಡಿದವರು ಕೂಡ ಮತ್ತೊಬ್ಬ ವಕೀಲರಿಗೆ ಒಂದು ವಹಿಸುವಂಥ ಸಾಧ್ಯತೆಗಳು ಕೂಡ ಇದೆ. ಸಾಕಷ್ಟು ಏನು ರಾಜ್ಯದ ಪರವಾಗಿ ಇರುವಂಥ ವಕೀಲರು ಯಾರಿದ್ರೆ ಅವರಿಗೆ ಈ ಒಂದು ಪ್ರಕರಣವನ್ನು ವಹಿಸಿ ಅವ್ರ ಮುಖಾಂತರವಾಗಿ ವಾದವನ್ನು ಮಂಡಿಸೋದಕ್ಕೆ ಬೇಕಾದಂಥ ಎಲ್ಲ ಒಂದು ಕಡತಗಳಿರ್ಬೋದು ಮತ್ತು ಕೇಸ್ ಫೈಲ್ ಇರ್ಬೋದು
ಮತ್ತು ದಾಖಲೆಗಳಿದೆ ಎಲ್ಲವೂ ಕೂಡ ಏನು ದೆಹಲಿಗೆ ರವಾನೆ ಮಾಡ್ತಾರೆ. ಅದರಿಂದ ಈಗಾಗಲೇ ವಕೀಲರ ಏನು ಗೃಹ ಇಲಾಖೆಯಿಂದ ಇದಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕ ಬಳಿಕ ಗೃಹ ಇಲಾಖೆಯಿಂದಲೇ ಒಂದು ವಕೀಲರ ನೇಮಕಾತಿ ಪ್ರಕ್ರಿಯೆ ಕೂಡ ನಡೆಯುತ್ತೆ. ಅಲ್ಲಿಂದ ಕೇಸ್ ಫೈಲ್ ಸಂಪೂರ್ಣವಾಗಿ ದೆಹಲಿಗೆ ವರ್ಗಾವಣೆಯಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿಯನ್ನು ಸಲ್ಲಿಕೆ ಮಾಡ್ತಾರೆ. ಪೃಥ್ವಿ. ಓಕೆ, ಧನ್ಯವಾದ ಮುನಿರಾಜು ನಿಮ್ಮೆಲ್ಲ ಮಾಹಿತಿಗಾಗಿ.